ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಕರಿ ಬ್ರಿಂಜಾಲ್ ಹಾಗೂ ಪಾಲಕ್ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೇನೆ. ಚಪಾತಿ, ಪೂರಿ ಹಾಗೂ ರೈಸ್ಗೂ ಕೂಡ ಇದು ಒಳ್ಳೆಯದಾಗಿ ಮ್ಯಾಚ್ ಆಗುತ್ತೆ. ಏನೆಲ್ಲ ಸಾಮಗ್ರಿಗಳು ಬೇಕೆಂಬುದಾಗಿ ನೋಡುವ. ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ ಹಾಗೂ ಬದನೆಕಾಯನ್ನು ಹೆಚ್ಚಿ ಇಟ್ಕೊಳ್ಬೇಕು. ಪಾಲಕ್ ಸೊಪ್ಪು ಕೂಡ ಚೆನ್ನಾಗಿ ತೊಳೆದು ಅದನ್ನು ಕೂಡ ಹೆಚ್ಚಿ ಇಟ್ಕೊಂಡಿದ್ದೇನೆ. ಬದನೆಕಾಯನ್ನು ಹೆಚ್ಚಿ ನೀರಲ್ಲಿ ಹಾಕಿ ಇಟ್ಟಿದ್ದೇನೆ. ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಮೊದಲಿಗೆ ಜೀರಿಗೆ, ಹೆಚ್ಚಿಟ್ಟ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ವ. ನೀರುಳ್ಳಿ ಫ್ರೈ ಮಾಡ್ತಾ ಇರುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಇದು ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾನು ಟೊಮೆಟೊ ಹಾಕ್ತಾ ಇದ್ದೇನೆ. ಹೆಚ್ಚಿಟ್ಟ ಟೊಮೆಟೊವನ್ನು ಹಾಕಿ ಫ್ರೈ ಮಾಡ್ಕೊಳ್ವ. ಈಗ ಟೊಮೆಟೊ ಈರುಳ್ಳಿ ಫ್ರೈ ಆದಮೇಲೆ ನೀರಿಗೆ ಹಾಕಿಟ್ಟ ಬದನೆಕಾಯನ್ನು ಹಾಕುವ. ಇದು ಬೇರು ನಾನು ಯಾವುದೇ ರೀತಿಯಲ್ಲಿ ನೀರು ಹಾಕಲಿಲ್ಲ. ಇದೇ ರೀತಿಯಲ್ಲಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಹಬೆಯಲ್ಲಿ ಬೇಯಿಸ್ಕೊಂಡಿದ್ದೇನೆ. ಎರಡು ನಿಮಿಷಕ್ಕೊಮ್ಮೆ ಇದನ್ನು ಫ್ರೈ ಮಾಡ್ತಾ ಇರಬೇಕು. ಬದನೆಕಾಯಿ ಬೆಂದಿದೆ ನೋಡುವ. ಬದನೆಕಾಯಿ ಬೆಂದಿದೆ. ಖಾರಕ್ಕೆ ಅಚ್ಕಾರ ಪುಡಿ, ಸ್ವಲ್ಪ ಕೊತ್ತಂಬರಿ ಹುಡಿ ಹಾಗೂ ಗರಂ ಮಸಾಲ ಹುಡಿ, ಹಳದಿ ಹುಡಿ ಇಷ್ಟನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಟಿದ್ದೇನೆ. ಇವಾಗ ಅದನ್ನು ಹಾಕುವ. ಇದನ್ನೊಂದು 10 ನಿಮಿಷದಷ್ಟು ಬೇಯಿಸುವ. ನೀರು ಹಾಕಲಿಕ್ಕಿಲ್ಲ. ಕರಿ ರೆಡಿ ಆಗ್ತಾ ಬಂತು. ಈಗ ಒಂದೆರಡು ಚಪಾತಿ ಲಟ್ಟಿಸಿ ತೆಗಿತೇನೆ. ಕರಿ ರೆಡಿ ಆಗ್ತಾ ಬಂತು. ಚೆನ್ನಾಗಿ ಇದನ್ನು ಬೆರೆಸಿಕೊಳ್ಳುವ.
ಫ್ರೆಂಡ್ಸ್, ಈ ರೆಸಿಪಿಯನ್ನು ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಇಷ್ಟವಾದರೆ ಈ ರೆಸಿಪಿಯನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ನಾಟ್ ಜಸ್ಟ್ ಸ್ಪೈಸಸನ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ. ಎಲ್ಲರಿಗೂ ಧನ್ಯವಾದಗಳು.